ಯತೀಂದ್ರ ಹೇಳಿಕೆಗೆ ಹೈಕಮಾಂಡ್ ಉತ್ತರ ಕೊಡುತ್ತೆ, ಹೈಕಮಾಂಡ್ ಉತ್ತರ ನೀಡುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಹೀಗೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದೊಂದೇ ನಮ್ಮ ಗುರಿ, ಹೈಕಮಾಂಡ್ ಟಾರ್ಗೆಟ್ ಕೊಡುವ ಅವಶ್ಯಕತೆ ಇಲ್ಲ, ನಾವು ಹೆಚ್ಚು ಸೀಟ್ಗಳನ್ನ ಗೆಲ್ತೇವೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ನಮ್ಮ ಎಲ್ಲರದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ಪು, ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ. ಅಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಟಾರ್ಗೆಟ್ ಕೊಟ್ಟಿದೆಯಾ ಕೇಂದ್ರ ಅಂತ ನಿಮಗೆ? ನೋಡಿ, ಟಾರ್ಗೆಟ್ ಅಂತ ಇಲ್ಲ, ಇದು ನಮ್ಮ ಜವಾಬ್ದಾರಿ. ಜನ ಕರ್ನಾಟಕ ರಾಜ್ಯದಲ್ಲಿ 136 ಜನರನ್ನ ಕಳಿಸ್ಕೊಟ್ಟ ಮೇಲೆ 5 ಗ್ಯಾರಂಟಿಗಳ ಅನುಷ್ಠಾನ ಆಗಿ ಎಲ್ಲ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ ಮೇಲೆ ನಮ್ಮ ಬಯಕೆ, ನಮ್ಮ ಜವಾಬ್ದಾರಿ ಹೆಗಲ ಮೇಲೆ ಇದೆ. ನಾವು ಅತ್ಯಧಿಕ ಅಲ್ಲ, ನಾವು 28ಕ್ಕೆ 28 ಗೆಲ್ಲಬೇಕನ್ನೋದು ಸಹಜವಾದಂಥ ನಮ್ಮ ಬಯಕೆ. ಆದರೆ ಮತದಾರರು ಅತ್ಯಂತ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುತ್ತೆ. ಯಾಕಂತಂದರೆ ಯಾವುದೇ ಕಾರಣ ಇರಲಿ, ಬರ ಪರಿಸ್ಥಿತಿ ಇರಲಿ, ಮಳೆ ಪರಿಸ್ಥಿತಿ ಇರಲಿ, GST ವಾಪಸ್ ತರೋದಿರಲಿ, ಪ್ರತಿಯೊಂದರಲ್ಲೂ ಕೂಡ ಈಗ ಇದ್ದಂಥ MP ಗಳು ಯಾರೂ ಕೂಡ ಪ್ರಯತ್ನ ಮಾಡಲ್ಲ. ಹೋಗಲಿ, ಈ ಬಾರಿ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಟ್ಯಾಬ್ಲೋ ಕೂಡ ಇಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವಂಥ. ಸೊ ಒಬ್ಬರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಜನರಿಗೆ ಗೊತ್ತಿದೆ ಏನು ಮಾಡಬೇಕನ್ನೋದನ್ನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಜನ. ಅತ್ಯಂತ ಜಾಸ್ತಿ ಸೀಟ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.